ಹೇಮರೆಡ್ಡಿ ಮಲ್ಲಮ್ಮ ಸಾಂಸ್ಕೃತಿಕ ಕಲಾ ಸಂಘ ಉದ್ಘಾಟನೆ. ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಇಂದು ಧಾರವಾಡ ರಾಹೆ ದೇಶಪಾಂಡೆ ಸಭಾಭವನದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಉದ್ಘಾಟನೆಗೆ ಚಾಲನೆ ನೀಡಲಾಯಿತು. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸಾಂಸ್ಕೃತಿಕ ಕಲಾ ಸಂಘ ಇದರ ಉದ್ಘಾಟನೆ ಸಮಾರಂಭ ಇವತ್ತಿನ ದಿವಸ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಭಾಳ ವಿಜೃಂಭಣೆಯಿಂದ ಮಿಶ್ರಿಕೋಟಿ ಅವರು ತಾಲೂಕು ಕಲಘಟಗಿ ಗ್ರಾಮ ಮಿಶ್ರಿಕೋಟಿ ಅವರು ಭಾಳ ನಮ್ಮ ಪಾಟೀಲ್ ಮಂಜುಳಾ ಪಾಟೀಲ್ ಅಂತೇಳಿ ಅವರೆಲ್ಲ ಸುಮಾರು 9 ಜನ ಸದಸ್ಯರಿದ್ದು 9 ಮಂದಿ ಕೂಡ ಭಾಳ ಒಗ್ಗಟ್ಟಿನಿಂದ ಈ ಸಂಘವನ್ನು ನಡೆಸ್ಕೊಂತ ಬಂದಿದ್ದಾರೆ. ಭಾಳ ಪ್ರೀತಿಯಿಂದ ಅದೇನೋ ಖರ್ಚು ಕಂದಾಯ ಬಂದರೂ ಕೂಡ ತಮ್ಮಲ್ಲಿ ತಾವು ಆ ರೊಕ್ಕವನ್ನು ತೊಡಗಿಸಿಕೊಂಡು ಯಾರಿಗೂ ಕೈ ಚಾಚಾರದ ಇದು ನಮ್ಮ ಸಂಘ, ನನ್ನ ಸಂಘದ ಉದ್ಘಾಟನೆ. ಈ ಸಂಘಕ್ಕೆ ನಮ್ಮ ಇರುವಂಥ ಎಲ್ಲ ಜನಪದ ಕಲಾ ಸಂಘದವ್ರನ್ನ ಪ್ರೀತಿಯಿಂದ ಕರೆದಾರ ಮಂಜುಳಾ ಅವರು. ಅದಕ್ಕೂ ಕೂಡ ಈ ಸಂಘ ಬೆಳೆಸಲಿಕ್ಕೆ ಅಂದ್ರೆ ನಿರಂತರವಾಗಿ 3 ವರ್ಷ ಈ ಸಂಘ ನಡೆಸಿದರೆ ಸರ್ಕಾರದಿಂದ ಅನುದಾನ ಸಿಗತೈತೆ ಅನ್ನುವಂಥದ್ದು ಭರವಸೆ ನಾನು ಕೂಡ ಅವರಿಗೆ ನಿರಂತರವಾಗಿ ಇಂಥ ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ಆಮೇಲೆ ಅವರಿಗೆ ಸರ್ಕಾರದವರು ಇವತ್ತು 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಅನುಮೋದನೆ ಆಗ್ತದೆ 500 ರೂಪಾಯಿ ಅಂದ್ರೆ 2500 ರೂಪಾಯಿ ಮಾಸಾಸನ ಕೂಡ ಇವತ್ತಿನಿಂದ ಅಂದರೆ 34,92,61,000 ರೂಪಾಯಿಗಳನ್ನು ಕ್ರಿಯಾಯೋಜನೆ ಮಾಡಿದ ಸರ್ಕಾರದವರು ಇವತ್ತು ಕಲಾವಿದರಿಗಾಗಿ ವರ್ಷಕ್ಕೆ ಅಂತಿಂಥ ಯೋಜನೆಗಳನ್ನು ನಮ್ಮ ಕಲಾವಿದರು ಕಲಾ ಸಂಘಗಳನ್ನು ಕಟ್ಟಿಕೊಂಡು ತಮ್ಮ ಮನೆಯೊಳಗೆ ಏನೋ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಬದಿಗೊತ್ತಿ ತಾವ ಮುಂದೆ ನಿಂತ್ಕೊಂಡು ಮನೆಯಾಗ ಏನಾರು ಅಂದರೂ ಕೂಡ ನಾವು ಕಲಾವಿದರು ಮನೆಯವರು ನನ್ನ ಗಂಡ ಹಂಗೆ ಅಂತಾನ ಒಬ್ಬ ಸಿಡಿಕಿರ್ತಾನ ಅವನ್ನೆಲ್ಲ ಸಂಭಾಳಿಸಿ ಕೆಲಸ ಇಂಥ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದಕ್ಕಾರ ಭಾಳ ಪ್ರೀತಿಯಿಂದ ಹಾಡಿ ಕೆಲಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೋಗ್ತಾರೆ. ಹೀಗಾಗಿ ನಮ್ಮ ಮಿಶ್ರಿಕೋಟೆಯಲ್ಲಿ 5 ಸಂಘಗಳದಾವೆ. 5 ಸಂಘದಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಸಂಘ ಇವತ್ತು ಈಗ 4 ಸಂಘ ಉದ್ಘಾಟನೆ ಮಾಡೀವಿ. ಇವತ್ತಿನ ಈ ಸಂಘ ಉದ್ಘಾಟನೆ ಹೇಮರೆಡ್ಡಿ ಮಲ್ಲಮ್ಮನ ಆಗ್ತೈತಿ. ಅದಕ್ಕೆಲ್ಲ ಇವರೆಲ್ಲ ಸಾಕ್ಷಿಯಾಗಿದ್ದಾರೆ ನಮ್ಮ ಕಲಾವಿದರು. ಹೀಗಾಗಿ ಮಂಜುಳಾ ಮೇಡಮ್ ಅವರು, ಮಂಜುಳಾ ಪಾಟೀಲ್ ಅವರು ಈ ಸಂಘವನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಲಿ. ಅದಕ್ಕೆಲ್ಲ ನಾ ಬೆನ್ನೆಲುಬಾಗಿ ಶಾನವಾಡ ಮಾಸ್ತರ್ ಅಂಥೇಳಿ ಆ ಸಂಘವನ್ನು ಏನು ಬೇಕು ಅದಕ್ಕೆ ಏನಾರು ಕಮ್ಮಿ ಆದ್ರೆ ಅದರ ಜವಾಬ್ದಾರಿ ನಾ ತೊಗೊಂಡು ಅವ್ರಿಗೆ ಏನಾರು ಸಿಗದಿದ್ದರೂ ಕೂಡ ನಾ ಕಂಕಣಬದ್ಧವಾಗಿ ನಿಂತು ಆ ಸಂಘಕ್ಕೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅಂಥೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಾಂಸ್ಕೃತಿಕ ಕಲಾ ಸಂಘ ನೇತೃತ್ವ ವಹಿಸಿದ ಶಾನವಾಡ ಮಾಸ್ತರ್ ಮಾತನಾಡಿದರು. ಅನೇಕ ಕಲಾವಿದರು ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಹೇಮರೆಡ್ಡಿ ಮಲ್ಲಮ್ಮ ಸಂಘ ನಾವು ಕಟ್ಕೊಂಡು ನಾವು ಮೊದಲು ಹುಬ್ಬಳ್ಳಿಯಲ್ಲಿದ್ದಾಗ ನಂಗೆ ಆಸಕ್ತಿ ಇತ್ತು. ನಾನು ಇಲ್ಲಿ ಭಜನಾಕ್ಕೆ ಸಂಗೀತಕ್ಕೆ ಕೇಳಕ್ಕೆ ಹೋಗ್ತಿದ್ದೆ. ಅದೇ ಆಸಕ್ತಿನ ಬೆಳೆಸ್ಕೊಂಡು ನಮ್ಮ ಮಿಶ್ರಿಕೋಟೆಗೆ ಮನೆ ಮಾಡಿದ್ವಿ. ಮಿಶ್ರಿಕೋಟೆಗೆ ಹೋಯ್ತು, ಅದೇ ನಮ್ಮ ಪ್ರಾಪರ್ ಊರು. ಮಿಶ್ರಿಕೋಟೆ ಹೋದ್ಮೇಲೆ ಅಲ್ಲಿ ಇದ್ದಂಥ ಮಹಿಳೆ ಕರ್ಕೊಂಡು ನಾನು ಶ್ರಾವಣ ಮಾಸದಲ್ಲಿ ಅಧಿಕ ಮಾಸ ಅಂತ ಬಂದಾಗ 33 ಹಾಡುಗಳನ್ನು ಹಾಡ್ತಿದ್ವಿ. ಎಲ್ಲರೂ ನಮ್ಗೆ ಸಾಥ್ ಕೊಟ್ಟರು. ಅವರೆಲ್ಲರಿಗೂ ನಾನು ಕೂಡ್ಕೊಂಡು ನಾವು ಇಲ್ಲೇನು ಸೀಮಿತ ಹಾಕಿರಬಾರ್ದು, ನಾವು ಮುಂದೆ ಏಕೆ ಹೋಗಬಾರ್ದು ಅಂತೇಳಿ ಅನ್ನಿಸಿ ಮೊದಲು ಫಸ್ಟ್ ತಯಾರಾಗಿದ್ದಕ್ಕೆ ಆದಿಶಕ್ತಿ ಕಲಾ ಸಂಘ ನಮ್ಮ ಮಿಶ್ರಿಕೋಟೆ ಅವರ ಮನೆಗೆ ನಾವು ಎಡ್ಕಾತ ಇದೆ. ಅವರಿಲ್ಲ ನಾವು 9 ಚೆನ್ನಾಗಿವಕ್ಕ ನೀವು ಮತ್ತೆ ಬೇರೆ ಸಂಘ ಕಟ್ಕೋರಿ ಅಂದರು.
ಅದು ಮತ್ತೆ ಬೆಳಿಬೇಕಾದ್ರೆ ಮತ್ತೆ 3-4 ತಿಂಗಳು ಹೋಗ್ಬಿಡ್ತೀರಿ. ಅವಾಗ ನಾವು ಕಟ್ಕೊಂಡು ನಮ್ಮ ಎಲ್ಲ ಸದಸ್ಯರಿಗೆ ಸಾಥ್ ಕೊಟ್ಟರು. ಅದೇ ನಾವು ಮುಂದುವರ್ಸ್ಕೊಂಡು ಅದೇ ನಮ್ಮ ಶಾನ್ವಾಡ್ ಸರ್ ಒಂದು ಕಪ್ಪಿ ಬಾವಿಯೊಳಗೆ ಹೆಂಗಿದ್ದೆ ಇರ್ತೈತಿ ಅದು ಮುಂದೆ ಕಲ್ಕ ಅದಕ್ಕೆ ಇದನ್ನು ಸಾಥ ಗೊತ್ತಿರಲಿಲ್ಲ. ಆದರೆ ಅದನ್ನು ಹೊರಗೆ ಬಿಟ್ಟಾಗ ಸಾಗರ ಇಷ್ಟು ದೊಡ್ಡದೈತಲ್ಲ ಜಗತ್ತಂದು ಗೊತ್ತಾಯ್ತು. ಅದೇ ರೀತಿ ನಮ್ಮ ಶಾನ್ವಾಡ್ ಸರ್ ನಮ್ಮೆಲ್ಲ ಸದಸ್ಯರನ್ನು ಕರ್ಕೊಂಡು ಬಂದು ಈ ಸಾಗರ ಎಂಬ ಪ್ರಪಂಚಕ್ಕೆ ಬಿಟ್ಟಿದ್ದಾರೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ಬೆನ್ನಲ್ಲಿ ಶಾನ್ವಾಡ್ ಸರ್ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಅದು ಏನೇ ಬಂದರೂ ಎಲ್ಲ ಸಂಘಟಕರು ನಾವು ಅವ್ರಿಗೆ ಸಾಥ್ ಇರ್ತೀವಿ ಅಂತ ನಾನು ಹೇಳ್ತೀನಿ ರೀ. ನನ್ನ ಹೆಸರು ಮಂಜುಳಾ ಪಾಟೀಲ್ ಅಂತೇಳಿ. ನಮ್ಮದು ಹೇಮರೆಡ್ಡಿ ಮಲ್ಲಮ್ಮ ಸಂಘ. ನಾವು 9 ಮಂದಿ ಸದಸ್ಯರಿದ್ದೀವಿ. ಕ್ರಾಂತಿ ಸಮಾಚಾರ ಧಾರವಾಡ.